ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ಎಲ್ಲರ ಕಡೆಗೂ ಒಂದು ಡೌಟ್ ಇದೆ. ಈ ವಿಡಿಯೋಸ್ ಮಾಡುವಾಗ ಸಬ್ಸ್ಕ್ರೈಬ್ ಹೇಳಬೇಕಾ ಬೇಡವಾ, ಈ ಲೈವ್ ಮಾಡುವಾಗ ಸಬ್ಸ್ಕ್ರೈಬ್ ಹೇಳಬೇಕಾ ಬೇಡವಾ, ಮತ್ತು ವ್ಯೂಸ್ ಅಂತ ಹೇಳಿದ್ರೆ ನಮಗೆ ವ್ಯೂಸ್ ಕಮ್ಮಿ ಆಗುತ್ತಂತ ತುಂಬ ಭ್ರಮೇಲಿ ಬದುಕ್ತಾವ್ರೆ ಜನ. ಸೊ ಅದ್ರಗೋಸ್ಕರನೇ ನಾನು ಈ ಟಾಪಿಕ್ನ ತೊಗೊಂಡು ಮಾತಾಡೋಕ್ಕೆ ಬಂದೆ. ಈ ಪ್ರಪಂಚದಲ್ಲಿ ಮೊದಲನೇ ಸಲ ಯೂಟ್ಯೂಬ್ ಬಂದಾಗ ಸಬ್ಸ್ಕ್ರೈಬ್ ಕಂಡಿಡ್ದಿದ್ಯಾರು? ಯೂಟ್ಯೂಬ್ ಅವರೇ. ಅರ್ಥ ಆಯ್ತಾ? ಯೂಟ್ಯೂಬಲ್ಲೇ ಸಬ್ಸ್ಕ್ರೈಬ್ ಅಂತ ಹೇಳಿದ್ರೆ ಅವ್ರು ವ್ಯೂಸ್ ಕಮ್ಮಿ ಮಾಡ್ತಾರಾ, ಇಲ್ಲ ಚಾನಲ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಯಾರಿಗಾದ್ರೂ ಗೊತ್ತಿದ್ದಾನಾ? ಇನ್ನೊಂದು, ವ್ಯೂಸು ಸಬ್ಸ್ಕ್ರೈಬ್ ಕಂಡಿಡ್ದಿದ್ದೆ ಅವ್ರ ಚಾನಲಲ್ಲಿ ಅವ್ರಿಗೆ ಹೋಗಿ ಸಬ್ಸ್ಕ್ರೈಬ್ ಅಂತ ಹೇಳಿದ್ರೆ ಹೋಗ್ಬಿಡುತ್ತಾ? ಏನು ಜನ ಭ್ರಮೇಲಿ ಬಾಳ್ತಾವ್ರೋ ಗೊತ್ತಿಲ್ಲ. ಸೊ ಒಂದು ಓಪನ್ ಆಗಿ ಹೇಳ್ತೀನಿ ನೋಡಿ, ನಿಮ್ಗೇನು ಇವಾಗ ಚಾನಲಲ್ಲಿ ವ್ಯೂಸ್ ಅಂತ ಹೇಳ್ಬಿಟ್ರೆ ಕಮ್ಮಿ ಆಗ್ಬಿಡುತ್ತಾ? ಸರಿ, ವ್ಯೂಸು ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ, ಹೋಗ್ಬಿಡ್ತಾ ನೋಡೋಣ. ಇನ್ನೂ ಒಂದು ಸಿಸ್ಟರ್ಗೊಂದು ಭಯ ಆಯಿತು, ನಾವು ವಾಚ್ ಅವರ್ಸ್ ಹೇಳ್ಬಿಟ್ರೆ ಎಲ್ಲಿ ನಮ್ಮ ಚಾನಲ್ ವ್ಯೂಸ್ ಹೋಗಲ್ಲ, ಪ್ರಾಬ್ಲಮ್ ಆಗುತ್ತಂತಾರ. ನನ್ನ ಚಾನಲ್ ವಾಚ್ ಅವರ್ಸ್ ನಾನೇ ಹೇಳ್ತೀನಿ ತಗೊಳ್ಳಿ. ನನ್ನ ಚಾನಲ್ ವಾಚ್ ಅವರ್ಸ್ 20 ಅವರ್ಸ್ ಇದೆ, ಮತ್ತು ವ್ಯೂಸ್ ಬಂದು 1200 1300 ಇದೆ. ಇನ್ನೂ ಎಷ್ಟು ಸಲ ಹೇಳ್ತೀನಿ, ಏನು ಭಯ ಇಲ್ಲ ನನಗೆ. ಈ ಎಲ್ಲ ಎರಡೆರಡು ನಾಟಕ, ಆಮೇಲೆ ಈ ಲೈವ್ ಅಕ್ಕಂದಿರು ನಾವು ಹೋಗಿ ನೋಡಿದೆ. ಇವತ್ತು ಒಂದು ಸಿಸ್ಟರ್ನ ಹೋಗಿ ನೋಡಿದೆ, ಅವ್ರು ಹೇಳ್ತವ್ರು ಎಲ್ಲರಿಗೂ ಈ ಥರ ಸಬ್ಸ್ಕ್ರೈಬ್ ಹೇಳ್ಬಾರ್ದು, ಗಿಫ್ಟ್ ಅಂತ ಹೇಳಬೇಕು, ಈ ಥರ ಇದಾಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇಲ್ಲ ಮೈನಸ್ ಆಗ್ಬಿಡುತ್ತೆ ಅಂತ. ಮೈನಸ್ ಏನಕ್ಕೆ ಆಗುತ್ತೆ ಅಂತ ಯಾರಿಗಾದ್ರೂ ಗೊತ್ತಾ? ಅವ್ರು ಇಮ್ಮಿಡಿಯೇಟ್ ಸಬ್ಸ್ಕ್ರೈಬ್ ಮಾಡ್ತಾರೆ, ಅವ್ರನ್ನ ಇವರು ತಿರ್ಗಾ ಮತ್ತೆ ಬರ್ತಾರೆ ಲೈವ್ಗೆ, ಮತ್ತೆ ಅವ್ರು ನೋಡ್ತಾರೆ, ಮತ್ತೆ ಹೊಸಬ್ರನ್ನ ಹುಡುಕ್ತಾರೆ, ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಶಿಫ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಆವಾಗ ಇಮ್ಮಿಡಿಯೇಟ್ ಅವರು ರೀಚೆಕ್ ಮಾಡಲ್ಲ. ಮತ್ತೆ ಬೆಳಗ್ಗೆ ಆಗಿದ ತಕ್ಷಣ ಕಮ್ಮಿ ಏನಕ್ಕೆ ಆಗುತ್ತಂತೆ, ಯೂಟ್ಯೂಬ್ ಸಿಸ್ಟಮಲ್ಲಿ ಬೆಳಗ್ಗೆವರೆಗೂ ರೀಚೆಕ್ ಆಗಿರುತ್ತೆ, ಮತ್ತೆ ಇಬ್ಬರದ್ದು ಕಿತ್ಕೊಂಡ್ಬಿಟ್ಟಿರ್ತಾರೆ. ಇದೇ ನಡೀತಾ ಇರೋದು. ಯಾರಿಗೂ ಏನು ಗೊತ್ತಿಲ್ಲ, ಸೀರಿಯಸ್ ಆಗಿ ಸುಮ್ಮನೆ ಬಾಯಿಗೆ ಬಂದಿದ್ದು ಲೈವಲ್ಲಿ ಮಾತಾಡ್ಕೊಂಡು ಹೋಯ್ತವ್ರೆ. ಹೋಗ್ಲಿ, ಪರವಾಗಿಲ್ಲ. ನನ್ನ ಚಾನಲಲ್ಲಿ ಇರೋರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಹೇಳಿ, ಭಯನೇ ಬೀಳಬೇಡಿ. ನಾನು ಪ್ರಾಕ್ಟಿಕಲಲ್ಲಿ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಹೋದ್ರೆ ಹೋಗಲಿ, ನನಗೇನು ನನ್ನ ತಲೆನೇ ಕೆಡಿಸ್ಕೊಳಲ್ಲ. ಅರ್ಥ ಆಯ್ತಾ? ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಇದು ಹೋದ್ರೆ ಇನ್ನೊಂದು ಮಾಡ್ತೀನಿ. ಯಾಕೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಅಲ್ವಾ? ಭಯ ಬಿದ್ದು ಸಾಯೋದ್ಕಿಂತ ಎದುರಿಸಿ ಸಾಯಿ. ಅರ್ಥ ಆಯ್ತಾ? ನನ್ನ ಪಾಲಿಸಿ ಅದು. ಹೋದ್ರೆ ಹೋಗ್ಲಿ ಬಿಡಿ, ಏನಾಗುತ್ತೆ ಹೇಳ್ಬಿಟ್ರೆ ಏನಾಗುತ್ತೆ? ಯಾರಾದರೂ ಬಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಕಮೆಂಟ್ ಹಾಕಿ, ಉತ್ತರ ಕೊಡೋಕ್ಕೆ ನಾನಿದ್ದೀನಿ. ಅರ್ಥ ಆಯ್ತಾ? ಎದ್ರಿ ಬಾಳೋಕ್ಕಿಂತ ಎದುರಿಸಿ ಬಾಳಬೇಕು. ನಂದು ಪಾಲಿಸಿ ಅದೇ. ಮತ್ತು ಇನ್ನೊಬ್ಬರು ಮಹಾ ತಾಯಿಗಳಿದ್ದಾರೆ, ದೊಡ್ಡ ತಾಯಿಗಳು. ಅದು ಸಣ್ಣ ತಾಯಿಗಳಲ್ಲ. ನೈಟಲ್ಲಿ ಲೈವ್ ಆನ್ ಮಾಡಿಬಿಟ್ಟು ಇಕ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಡ್ತಾರೆ. ಅವರು ಕನಸಲ್ಲಿದ್ದಾರೆ, ಎಲ್ಲಿ ಬೆಳಗ್ಗೆ ಆಗೋವರೆಗೂ ವ್ಯೂಸ್ ಜಾಸ್ತಿ ಹೋಗ್ಬಿಡುತ್ತಂತ. ಫಸ್ಟ್ ಆಫ್ ಆಲ್ ಆ ಥರ ಎಲ್ಲ ಮಾಡಲೇಬಾರ್ದು, ಗೊತ್ತಾ? ಅದು ಗೈಡ್ಲೈನ್ಸ್ ಇರುತ್ತೆ. ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಮಾನಿಟೈಸನ್ ಆಗುವಾಗ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಅದೆಲ್ಲ ಮಾಡೋಕ್ಕೆ ಹೋಗಲೇಬೇಡಿ. ಅದು ಬಿಟ್ಟರೆ ಇನ್ನೂ ದೊಡ್ಡ ಪ್ರತಿಭೆಗಳಿದ್ದಾರೆ. ಅವ್ರ ಚಾನಲಲ್ಲಿ ಅವರೇ ವೀಡಿಯೋಸ್ ನೋಡಿಕೊಂಡು ಅವರವರೇ ವ್ಯೂಸ್ ಹತ್ತಿಸ್ಕೊತವ್ರೆ. ಆಹಾ, ಎಂತೆಂಥ ಇದಾರ ಗುರು. ನಿಮ್ಮದೇ ತಲೆ ಅಂದರೆ ಅವ್ರು ದೊಡ್ಡವ್ರು ನೋಡ್ತಾ ಇರ್ತಾರೆ, ಅವ್ರದ್ದು ಎಷ್ಟು ದೊಡ್ಡ ತಲೆ ಇರೋಲ್ಲ. ಸೊ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನೇ ಡೌಟ್ ಇದ್ರೂ ನನಗೆ ಕೇಳಿ. ಪ್ರಾಕ್ಟಿಕಲ್ ಇಲ್ಲಿ ನನ್ನ ಚಾನಲಲ್ಲೇ ಮಾಡ್ತೀನಿ. ಹೋದ್ರೆ ಹೋಗಲಿ, ಏನೇ ಆಗಲಿ ನಾನು ನೋಡ್ಕೊತೀನಿ. ನನಗೇನು ಭಯ ಇಲ್ಲ. ಯಾಕಂದರೆ ಬದುಕೋನ್ಗೆ ಗೊತ್ತಿರೋನ್ಗೆ ಭಯ ಇರಬಾರ್ದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ನನ್ನ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಕಲ್ತಿದ್ರೆ ಹೇಳಿ. ಇವಾಗ ನಾನು ತಪ್ಪಾಗಿ ಹೇಳಿದ್ರು ಅದು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಂದು ಇಷ್ಟೇ ರೀ ರೂಲ್ಸು. ಕೆಲಸ ಮಾಡಬೇಕಷ್ಟೇ. ಕೆಲಸ ಪಟ್ರೆ ಪ್ರತಿಫಲ ಸಿಗೋದು ಅಂತ ನಾನು ನಂಬೋದು. ನನ್ನ ಗುರಿನೇ ಗೂಗಲ್ ಪಿನ್ನು ಹಿಡಿಬೇಕು, ವಿಡಿಯೋ ಮಾಡಬೇಕು ಅಂತ. ಮಾಡ್ತೀನಿ. ಅದೆಷ್ಟೇ ಕಷ್ಟ ಆಗಲಿ. ಒಂದು ಕನಸಿದೆ, ಆ ಪಿನ್ನ ಹಿಡ್ಕೊಂಡು ನಿಮ್ಮ ಮುಂದೆಲ್ಲ ತೋರಿಸಿ ಒಂದು ವಿಡಿಯೋ ಮಾಡಬೇಕಂತ ಮಾಡ್ತೀನಿ. ಸೊ ಎಲ್ಲರೂ ನನ್ನ ನಂಬೋರು ಒಬ್ಬರಾದರೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈಲಿ ಹೆಂಗಾದರೂ ಮಾಡಿ ಒಂದೊಂದು ವೀಡಿಯೋ ಹಾಕಿ ಸಾಕು. ನಂದು ಪ್ಲ್ಯಾನ್ ಏನಂದರೆ, ಒಂದು ದಿವ್ಸಕ್ಕೆ 1 ಸಬ್ಸ್ಕ್ರೈಬ್ ತೊಗೊಬೇಕು, 1 ವ್ಯೂಸ್ ತೊಗೊಬೇಕಂತ. ಅಷ್ಟೇ ನನ್ನ ಪ್ಲ್ಯಾನು. ತಿಂಗಳಿಗೆ 30 ಆಯಿತಾ, ಅದನ್ನು ಡಬಲ್ ಮಾಡಿ. 60 ಆಯಿತಾ, ಸೊ ಅದನ್ನು ತ್ರಿಬಲ್ ಮಾಡಿ. ಸೊ 90 ಆಯಿತಾ. ಆ ಥರ ಸಿಂಪಲ್ ಪ್ಲ್ಯಾನು. ತುಂಬ ಹಾರ್ಡ್ ವರ್ಕ್ ಮಾಡೋಕ್ಕೆ ಹೋಗಬೇಡಿ, ಸ್ಮಾರ್ಟ್ ವರ್ಕ್ ಮಾಡಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್.